ಖಂಡಿಸುವೆ. ಬಾಪು ಸುಬ್ಬಾಸುರನೇ, ಮುಂದೆ ಬರುವ ಬಾಣಗಳನ್ನು ಖಂಡಿಸಿ ಮುಂದೊತ್ತಿವ ಎಲ್ಲೋ ಶಕ್ತಿ ಇದು ಈ ಬಾಣದಿಂದ ಬರುತ್ತಿರುವ ಸಿಡಿಗಳು ಈ ಸುರಳಿ ಪಾಲಕರನ್ನು ಸುರಬರುತ್ತಿರುವ ರಣರಂಗ ಪ್ರತಾಪಿಯಾದ ಈ ಶುಂಭಪುರದಲ್ಲಿ ಕಾದಿ ಗೆಲ್ಲಬೇಡ ಸೋಕೆ ಕ್ಷಣಾರ್ಧದಲ್ಲಿ ನಿನ್ನ ಪ್ರಾಣ ಸೆಳೆಯುವ ಬಾಲಗಳಿಗೆ ಅವಕಾಶ ಕೊಟ್ಟು ನಿನ್ನ ರೌದ್ರ ಬಾಣಕ್ಕೆ ತಕ್ಕ ಉತ್ತರವನ್ನು ನೀವೆ. ಕೆಲವೋ ಶುಂಭರೇ, ನಿನ್ನ ರಣವು ಹಿಂದಿನ ರಣವಲ್ಲ. ಪರಾಕ್ರಮದ ಪರುಷೆ, ದೋರ್ಬಲ ಪ್ರವಾಹಿಯ ಕೂಲಂಕುಷ. ಪಿಂಕದ ಮಾತುಗಳನ್ನು ಬೋಳತ್ತವನ್ನು ನಡೆಸುವ ಶಕ್ತಿ ಈ ಇಲ್ಲಿಗೆ ಬಂದವು. ಈ ಸುರಳಿ ಪಾಲಕರ ಪ್ರಾಣ ರಕ್ಷಣೆಗಾಗಿ ನಿನ್ನ ಪ್ರಾಣವನ್ನು ಬರುವೆ. ಏತಕ್ಕೆಂದರೆ ಶಾಸ್ತ್ರ ಧರ್ಮಕ್ಕಾಗಿ ಕರ್ಮ ಗೀತೆಗಾಗಿ ಅಹಂಕಾರವೇ ನಿಮ್ಮಂತ ಮಧೋನ್ಮತ್ತ ಮೃಗಗಳನ್ನು ವೃತ್ತಿನ ದವಣಿಗೆ ಕೊಟ್ಟು ಪ್ರಾಣ ಸೀರುವುದಕ್ಕಾಗಿ ನಿಲ್ಲಿಸು ನಿಮ್ಮ ಆನಂದದ ನುಡಿಗಳನ್ನು. ಈ ರಣಭಯಂಕರನನ್ನು ರಚ್ಚಿಕಪಿಸಬೇಡ. ಅಣುವಾದ ಹಕ್ಕಿಗಳು ಮಹಾರಣ್ಯವನ್ನು ಕೊಡುವಂತೆ ಪಂಚದ ಭೂತಗಳ ಪರಮಾಣುವಿನಲ್ಲಿ ಪ್ರಪಂಚವನ್ನೇ ನಿರ್ಮಿಸುವ ಶಕ್ತಿ ಈ ಶುಂಭಾಸುರನಲ್ಲಿದೆ. ಅಲ್ಪಾವಕಾಶದಲ್ಲಿ ಮನಗಾಣುವೆ. ಬೆಂಕಿಯಲ್ಲಿ ತೃಣಕಾರಿ ತಗಿದ ಕಾಸ್ತ್ರಗಳನ್ನು ದುರಾತ್ಮರಾದ ನಿಮ್ಮನ್ನು ಹಾಗೆ ಬಿಟ್ಟರೂ ಪ್ರಯೋಜನವಿಲ್ಲ. ರಣದೇವತೆಯಾದ ನನಗೆ ನಿಮ್ಮ ರಕ್ತದಿಂದ ರಣದ ಹೊಡಕಬೇಕಾಗಿ ನಿಲ್ಲು ಮಾತೋಂದ ನಮ್ಮನ್ನು ಸಾಮಾನ್ಯ ದೇವರಂತ ಭಾವಿಸಿದೆಯಾ? ನಿನ್ನ ಗಡುವ ಶೌರ್ಯದೊಂದಿಗೆ ಸಮಾಪ್ತಿಯಾಗುವ ಕಾಲವಾಗಿದೆ. ಈ ಲೋಕ ಬಾಲಕರಾದ ಈ ತ್ರಿಮೂರ್ತಿಗಳ ದುರ್ಗತಿಯನ್ನು ನಡೆದು ನಿನ್ನ ಧನಸ್ಸನ್ನು ಕೆಳಗಿಳಿಸು. ಈ ರಣಭಯಂಕರ ಸಿಂಹನೊಡನೆ ನಿನ್ನ ಚಿತ್ತ ಒತ್ತಿ ಕಣ್ಣೆತ್ತಿ ನೋಡು. ಹಾಗೆ ಈ ಪರಾಕ್ರಮಿಯೊಡನೆ ಹೋರಾಡಬೇಕೆಂಬ ಮನೋನಿರ್ಧಾರ ಮಾಡು. ಹಂಚಿ ಹಿಂಜರಿಯುವ ಹೇಳಿ ನಾನಲ್ಲ. ಎಲ್ಲವೋ ಯುದ್ಧದ ಅರ್ಥವನ್ನಲ್ಲದ ಪಶುವೆ. ಯುದ್ಧವೆಂದರೆ ಧರ್ಮದ ಲಯವಲ್ಲ, ನೀತಿಯ ಪ್ರಳಯವಲ್ಲ, ಸತ್ಯದ ಪ್ರಕಾಶ, ಧರ್ಮದ ವಿಕಾಸ, ಸ್ವಾರ್ಥದ ನಾಶ, ಕಾಮಂಧಕಾರ ನೀನು ಬರುತ್ತಿರುವುದು ಇಂದಿನ ಪುರಾಣ. ಇಂದು ಸುರ ಸಾಮ್ರಾಜ್ಯದ ನಾವಿದ್ದೆವು. ಭವಿಷ್ಯ ಧರ್ಮದಿಂದ ಹೊರಬಳಿಸೋಣ. ಇದೋ ನಿಮ್ಮ ಪರಿಸಂಖ್ಯ ಭವಿಷ್ಯ ಪುರಾಣ. ಇದುವರೆಗೂ ರಣರಂಗ ಕಳಿಸಿದ ದಾನವರನ್ನು ಸಂಹರಿಸಿದೆನೆಂದು ಒಂದು ಖಿನ್ನ ಸಾಹಸಕ್ಕೆ ಸರಿಗಾಣೆ. ಆದರೆ ನಿನ್ನ ಸಾಹಸವನ್ನು ಸಂಗಡ ಮಂಗಳದಲ್ಲಿ ಪರೀಕ್ಷಿಸುವುದು. ತ್ರಿಮೂರ್ತಿ ನರವಂಶಕರಾದ ಈ ತ್ರಿಮೂರ್ತಿಗಳನ್ನು ನನ್ನೊಡ ಹಿತ ಮಾಡದೆ ಕರುಣಿಮಣಿ, ನಿನ್ನ ಚೆಲುವೆಗಾಗಿ ನಿನ್ನನ್ನು ಕೊಲ್ಲುವ ಮನಸ್ಸು ನನಗೆ ಲಭಿದ್ದರು. ನೀನು ಮಾಡಿರುವ ಸರ್ವಾಪರಾಧವನ್ನು ಮನ್ನಿಸಿದ್ದೇನೆ. ನಿನ್ನನ್ನು ಕೊಲ್ಲದೇ ಬಿಡಲಾರೆ. ಎಲ್ಲಿ ಬಿಡತನಸು ಪೂರತನವು ಕೇವಲ ಪುರುಷನ ಸ್ವಂತ. ನನ್ನನ್ನು ಕೆಳಗೆ ಮಾಡು. ಪೌರುಷ ಸಾಮಾನ್ಯ ದಾನವರನ್ನು
ಸಂಹರಿಸಿದೆಂದು ಒಪ್ಪಿಕೊಬ್ಬರಿಯುವಲ್ಲಿಲ್ಲ. ಇದೇನು ಹಾಸಿಗೆ ಮೇಲೆ ಹೊರನಾಡುವ ಕಾಮ, ಇದೇನು ಹಾಸಿಗೆ ಮೇಲೆ ಹೊರನಾಡುವ ಕಾಮವಿದು. ಇದು ಈ ಬಾಣದಿಂದ ನನ್ನ ಮೃತ್ಯು ಹೆಂಗ ಎಲ್ಲವೋ ಹೆಂಗ ನೀವು ಈ ಅಳಿಕೆಯಿಂದ ಈ ಪರದೇವತೆಯ ಶಕ್ತಿಯನ್ನು ಇಂದಿನ ಯುದ್ಧದಲ್ಲಿ ಮಾಡಬೇಕು. ತೆಗೆದ ಅಸ್ತ್ರಗಳನ್ನು ನಿನ್ನ ಬಾಣಗಳನ್ನು ಏನು ಮಾಡಬಹುದು? ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಮಡಿಯಾದಂಡ ಇಲ್ಲ ಎಂದು ನಮ್ಮೊಡನೆ ಯುದ್ಧ ಮಾಡು. ತೂರಿ ನೋಡಲಿ ದಿನ ಜಗವು ಶುಂಭ ಶಾಪವಿದ ಯುದ್ಧರಂಗವನ್ನು. ಈ ದಿನ ರಂಗದಲ್ಲಿ ತ್ರೈಮೂರ್ತಿಯ ಪರಾಶಕ್ತಿಯನ್ನು ಒದಗಿಸುವೆ. ಕೇಳು, ಈ ದಿನ ಮಹಾಯುದ್ಧದಲ್ಲಿ ಯಮನನ್ನು ಸರಳ ಕಟ್ಟುವೆ. ಕುಬೇರ ಮರಣಾಗಿರುವ ಬುದ್ಧಾಂತರ ಕಾಲದಲ್ಲಿ ಕಟ್ಟುವೆ. ಎಲ್ಲವೋ ತೀಕ್ಷ್ಣ ಶರಪ್ರಹಾರದ ಮಣಿಯಾದ ವಜ್ರದಂಡವಿದು. ಯಾದಗಳ ಪರಾಶಕ್ತಿಯೇ ಇನ್ನೆಷ್ಟು ಬಾಣಗಳು ಉಳಿದಿವೆ. ಮಣ್ಣ ಪ್ರಾಣಗಳೆಷ್ಟು, ವಚನ ಪ್ರಾಣಗಳೆಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿರುವೆ. ಎಲ್ಲಿ ಮಾಡು, ಯುದ್ಧವನ್ನು ಮಾಡಬಹುದಾದರೆ. ಎಲ್ಲವೋ ನೀತಿಭ್ರಷ್ಟ, ಇದು ನಿನ್ನ ಪುಣ್ಯವನ್ನು ಏಕೀಕರಿಸುವ ಮಾನ. ಸಾಕ್ಷಿಯಾಗಿ ಹೇಳುವೆ, ಇನ್ನು ಮೂರೇ ಮೂರು ಬಾಣಗಳಿಂದ ನಿನ್ನ ಪ್ರಾಣ ಪಂಚಕವನ್ನು ಸೆಳೆಯದಿದ್ದರೆ ನಾನು ಪರಾಕ್ರಮ ಸ್ವಾಮಿಯೇ ಅಲ್ಲ. ಕುಸಿದು ನಾಮಾಶೇಷವಾಗುವಂತೆ ನೀನು ಬರಮಾಡಿ ಬಿಟ್ಟ ಬಾಣಗಳು ಏನು ಮಾಡಬಲ್ಲ? ಬಂಧಿಸಿದರೆ ದಾನವ ಚಕ್ರವರ್ತಿ ಸುಮಾಸುರನೆಂಬ ಹುಡುಗಾರನವನಾಗಲಿ. ಪೂರ್ವಾತ್ಮ, ಇದು ಪ್ರತಿಜ್ಞೆಯ ಮೊದಲನೆಯ ಬಾಣ. ಎಚ್ಚರವು ಬಡತನದ ಮಾಡು. ಬಾಲ ಎಂಗಸೆ, ನನ್ನ ಗುರುಗಳ ಸುತ್ತಾಚಾರದಿಂದ, ನನ್ನ ಗುರುಗಳ ಸುತ್ತಾಚಾರದ ಪುಣ್ಯದಿಂದ ನಿನ್ನ ಬಾಣಗಳನ್ನು ಮಧ್ಯ ಮಾರ್ಗದಲ್ಲೇ ಕತ್ತರಿಸಿದ್ದೇನೆ. ಇದು ನಿನ್ನ ಬಡವ ಹೆಣದ ತಾಯಿ, ನಿನ್ನ ಬಾಣವು ಮಧ್ಯ ಮಾರ್ಗದಲ್ಲಿ ಕತ್ತರಿಸಲ್ಪಟ್ಟಿದೆ. ಕೊಡು ಎರಡನೇ ಬಾಣವನ್ನು. ಎಲ್ಲವೋ ಸುಮ್ಮನೆ ನಾನು ಬಲ ಮಾಡಿ ಬಿಡುವ ಎರಡನೆಯ ಬಾಣ. ನಿನ್ನ ಶಕ್ತಿಯು ನಿನ್ನನ್ನು ಅಪೇದ ಶಕ್ತಿಯಲ್ಲಿ ಬಲವನ್ನು ಜಯಿಸಿದ ನಮ್ಮ ಧರ್ಮವನ್ನು ಬಿಡು. ಇದುವರೆಗೂ ಹೆಂದೊಳಗೆ ನಿನ್ನನ್ನು ಕ್ಷಮಿಸಿದ್ದಾಯಿತು. ಇನ್ನಾದರೂ ಈ ವೀರ ಸಿಂಹಾಸನಿಗೆ ಶರಣಾಗತವಾಗುವೆಯೋ ಅಥವಾ ಮರಣಕ್ಕೆ ಮುಯ್ಯುತ್ತವೆಯೋ? ತೊಡುವ ಯಾವ ಬಾಣದಿಂದ ನನ್ನನ್ನು ಸಂಹರಿಸಲೆಂದಿರು? ನನ್ನ ಧನಸ್ಸಿನಲ್ಲಿ ಮನ ಮಾಡಿ ನಿಲ್ಲಿಸಿರುವ ಮೋಹನಾಸ್ತ್ರದಿಂದ ನಿನ್ನ ಮೋಹನಾಸ್ತ್ರದ ಕುಣಿತವ ಮಣಿತ ಮುಖವನ್ನೆತ್ತಿದ ಏನೋ ಶಾಂಬಲೆ, ಇದೆಲ್ಲ ಕೊನೆಯ ಬಾಣ. ಈ ಬಾಣ ಒಗೆ ಮುಗಿಲು ಮುಕ್ತವಸ್ಥೆಯಲ್ಲಿ ಏನೆಂಬುದನ್ನು ಸರಳವಾಗುವೆಯೋ ಅಥವಾ ಈ